ಎಲ್ರಿಗೂ ನಮಸ್ಕಾರ. ಶರಣೋ. ನನಗೆ ಇನ್ನು ಭಾಳ ಖುಷಿಯಾಗಿದ್ದ ವಿಚಾರ ಏನಂತಂದರೆ, ನನಗೆ ಶಾಶ್ವತವಾಗಿ ನನ್ನ ಒಟ್ಟು ಈ ಸಾಂಸ್ಕೃತಿಕ ಜೀವನದಲ್ಲಿ ನನಗೆ ತುಂಬ ಅಮೂಲ್ಯವಾದಂಥ ನೆನಪುಗಳು ಕೊಟ್ಟಂಥ ಒಂದು ಸೂರ್ಯ ಅವರು, ಆಮೇಲೆ ಇನ್ನೊಂದು ಪುನೀತ್ ಸರ್, ಅಶ್ವಿನಿ ಮೇಡಮ್ ಅವ್ರ ಸಂಪರ್ಕದಲ್ಲಿ ಇದಾಗಿದ್ದು ನನಗೆ ಭಾಳ ಸಂತೋಷ ಆಗ್ತಿದೆ. ಹಾಗಂತಂದರೆ ಹೌದು, ನಾನು ಅಲ್ಲಿ ಇಂಡಸ್ಟ್ರಿಗೆ ಬಂದು ಸುಮಾರು 35 ವರ್ಷ ಆಗ್ತಾ ಬಂತು. ನಾನು ಒಂದೇ ಒಂದು ಸಿನಿಮಾಕ್ಕೋಸ್ಕರ ಬಂದವನು. ಯಾಕೆಂತಂದರೆ ಅಷ್ಟುವರೆಗೂ ಸುಮಾರು 1994ರಿಂದ 2001 ನಾನು ಮಾಡಿ ಸಿನಿಮಾ ನಾನು ಊರಲ್ಲೆಲ್ಲ ಹೇಳ್ಕೊಂಬಂದ್ಬಿಡ್ತಿದ್ದೆ, ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ. ಅವು ನಾನು ಕಾಣ್ತೀನಿ ಆಗಾಗ ಅನ್ನೋದಲ್ಲಿ ಹೋಗ್ಬಿಡ್ತಾ ಇದ್ದೆ. ಆವಾಗ ನಮ್ಮೂರವರೆಲ್ಲನೂ ಅಲ್ಲಂದ್ರೆ ಯಾವುದು ಮಾಡಿಲ್ಲ, ಸುಮ್ಮನೆ ಯಾವುದ್ರಾಗಲ್ಲ ಹಂಗೆ ಪಾಸ್ ಆಗೋದಾಗ ನೀನು ಹೇಳ್ತೀನಿ ಅಂತ ನನ್ನ ರೇಗಿಸಿದ್ರು. ಆವಾಗ ಒಂದು ಸ್ವಲ್ಪ ಕಿಚ್ಚು ಬಂತು ನನಗೆ, ಒಂದಾದ್ರು ಮಾಡೋಣ ಅಂತೇಳಿ. ಆ ಒಂದಕ್ಕೆ ಆಸೆ ಪಟ್ಟೆ. ಅಲ್ಲಿಂದ ದಮ್ಮಿಂದ ಶುರುವಾಯಿತು. ಹಿಂಗೆಲ್ಲ ಆಗೋದಕ್ಕೆ ಒಂದು ನಮಗೆ ವಿದ್ಯೆ ಕಲಿಸಿದಂಥ ರಂಗಭೂಮಿಗಳು, ದೇವಿಕಾರ ಅಂತ ಆಗ್ಬೋದು, ಅಲ್ಲಿ ನಾವು ಜಯದೀಪ್ ಜೋಶಿ ಅವರು, ರಘುನಂದನ್, ಗಂಗಾಧರ ಸ್ವಾಮಿ, ದ್ವಾರಕನಾಥ್, ಅಂಜು ಸಿಂಗು, ಇವರು ಬಸಲಿಂಗಯ್ಯ ಅವರು, ಇವರು ನಮ್ಮ 6 ವರ್ಷ 24 ಗಂಟೆನೂ ರಂಗಾಯಣದಲ್ಲಿ ನಮ್ಮ ಜೊತೆಲಿದ್ದು, ನಮ್ಮನ್ನು ತಿದ್ದಿ, ನಮ್ಮನ್ನು ತೀಡಿ, ಬದುಕನ್ನು ಬರೀ ನಮ್ಮ ನಟರನ್ನು ಆಗಲಿ ಅಷ್ಟೇ ಅಲ್ಲದೆ ನಮ್ಮನ್ನೊಬ್ಬರನ್ನ ನಿಜವಾಗ್ಲೂ ಒಂದು ರೀತಿ ಮಾನವೀಯ ಮೌಲ್ಯಗಳನ್ನು ಹೇಳಿಕೊಟ್ಟಂಥವ್ರು. ಒಂದು ಸಮಾಜ ಅಂದ್ರೇನು, ಮನುಷ್ಯ ಅಂದ್ರೇನು, ಪರಿಸರ ಅಂದ್ರೇನು, ಪ್ರಾಣಿಗಳೇನು, ಎಲ್ಲವೂ ಸಮಾನವಾಗಿತ್ತು ಅಂತ ನಮಗೆ ತಿಳಿಸ್ಕೊಟ್ಟಿದ್ದು. ನಾನು ರಂಗಾಯಣಕ್ಕೆ ನಾನು ಎಷ್ಟು ನಾನು ನೆನಪಿಸ್ಕೊಂಡ್ರು ಸಾಕು. ಅದಾದಮೇಲೆ ನಾನು ಸಿನಿಮಾಗೆ ಆದಮೇಲಿಂದ ನನಗೆ ಮತ್ತೆ ನಮ್ಮ ಕನ್ನಡ ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ನಾನು ಸುಮಾರು 350 ಸಿನಿಮಾ ಆಗಿದೆ ನಂದು. ಎಲ್ಲರಿಗೂ ನನಗೆ ಹೇಳ್ತೀನಿ, ಏನು ಗೊತ್ತಿಲ್ಲ, ನಾನು ಇಂಥದೇ ಮಾಡಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿದ್ದಿಲ್ಲ. ಪ್ರಾರಂಭದಲ್ಲಿ ನನಗಿತ್ತದು ಈ ಥರದ್ದು ಕರ್ಣ ಮಾಡಬೇಕು, ಆಮೇಲಿಂದ ಈ ರಾಕ್ಷಸ ಪಾತ್ರಗಳು ಮಾಡಬೇಕು ತುಂಬ. ಯಾಕಂದರೆ ನಿಮಗೆ ಗೊತ್ತು, ರಾಜ್ಕುಮಾರ್ ಅವರು 200ನೇ ಸಿನಿಮಾದಲ್ಲಿ ಅಷ್ಟೊತ್ತಿಗಾಲೇ ಅವರು ದೈವತ್ವಕ್ಕೆ ಏರಿದ್ರು. ಅಂಥ ಟೈಮಲ್ಲಿ ನಾನೊಂದು ರಾಕ್ಷಸ ಪಾತ್ರ ಮಾಡ್ತೀನಿ, ಹಿರಣ್ಯಕಶಿಪುಡು ಅಂತಂದರೆ ಅವ್ರದ್ದು ನಟನ ಒಳಗಿನ ನಟ ಹೆಂಗಿತ್ತಂತ ಅಂದರೆ ಅವರ ನಿಜವಾಗ್ಲೂ ಆ ಟೈಮ್ಗೆ ಅದನ್ನು ಇಲ್ಲಪ್ಪ ಎಲ್ಲ ದೇವ್ರ ಥರನೇ ಮಾಡ್ಕೊಂಡಿರ್ಬೋದಿತ್ತು. ಇಲ್ಲ, ಅವಾಗೊಂದು ರಾಕ್ಷಸ ಪಾತ್ರ ಮಾಡ್ತಾರೆ, ಅದು ಅಪ್ಪು ಸರ್ ಜೊತೆ ಕಾಂಬಿನೇಷನ್. ಆ ಸಂದರ್ಭಗಳಾಗ್ಬೋದು. ಆಮೇಲಿಂದ ಯಾರು ಭಾರತೀಯ ಚಿತ್ರರಂಗದಲ್ಲಿ ಯಾರನ್ನು ಎಲ್ಲ ಈಶ್ವರ, ವಿಷ್ಣು, ವರ ಕೊಡ ಪಾತ್ರನೇ ಮಾಡೋದು ಎಲ್ಲ ಅಂದರೆ ನಾವು ಕೊಡ್ತಾ ಇದ್ದೀನಪ್ಪ. ಅದು ಭಕ್ತಿ ಪಾತ್ರದಲ್ಲಿ ಕುಗ್ಗಿ ಬೇಡೋಂಥ ಪಾತ್ರ ಮಾಡಿದ್ದು ರಾಜ್ಕುಮಾರ್ ಅವರು ಒಬ್ಬರೇ. ಯಾರು ದೀನವಾಗಿ ಹಿಂಗೆ ಬೇಡ್ಕೊಂಡು ನೀನಿದೆಯಾ, ನೀನು ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳೋ ಪಾತ್ರಗಳು ನಿಜವಾಗ್ಲೂ ಎಲ್ಲರಿಗೂ ಕೊಡೋದೆ. ವಿಷ್ಣು ಆಗ್ಬೋದು, ಶಿವ ಆಗ್ಬೋದು, ಈ ಥರದ್ದೇ ಮಾಡಿದ್ದು. ಆದರೆ ರಾಜ್ಕುಮಾರ್ ಹಂಗೆ ಅಷ್ಟೊಂದು ವೆರೈಟಿಗಳು ಮಾಡ್ಬೋದು. ಯಾಕೆಂತಂದ್ರೆ ಅದು ಕಾಳಿದಾಸ ಆಗ್ಬೋದು, ಇನ್ನು ಬೇರೆ ಥರದ್ದು ಬಂಗಾರ ಪಂಚರ ಆಗ್ಬೋದು, ಎಲ್ಲ ಥರದ್ದನ್ನು ಒಂದು ಎಲ್ಲರಿಗೂ ಒಂಥರ ಆದರ್ಶವಾಗಿ ನಿಲ್ತಾರೆ ರಾಜ್ಕುಮಾರ್ ಅವರು. ಆದರೆ ಇದು ನಾನು ಈ ಸದ್ಯಕ್ಕೆ ಪುಣ್ಯಕ್ಕೆ ಏನೋ ಸ್ವಲ್ಪ ಉಳಿಸೋಗಿದೆ ಅಂದರೆ ಏನೂ ಉಳಿಸಿಲ್ಲ, ಎಲ್ಲ ಥರದ್ದು ಮಾಡಿಬಿಟ್ಟಿದ್ದಾರೆ. ಹಾಗಾದಾಗ ಹೌದಪ್ಪ, ನಮ್ಗೆ ಈ ಥರದ್ದು ಏನೋ ಡೈರೆಕ್ಟರ್ಗಳು ನಮಗೆ ಈ ಥರದ್ದೊಂದು ಪಾತ್ರ ಹೇಳಿದಾಗ ನಟನಿಗೆ ಸಾತ್ವಿಕ ಸ್ವಾರ್ಥ ಅದೇ ಇರುತ್ತೆ. ಪಾತ್ರ ಆ ಪಾತ್ರ ನಿಜವಾಗ್ಲೂ ಸೂರ್ಯ ಅವರಾಗ್ಬೋದು, ಯೋಗರಾಜ್ ಭಟ್ ಆಗ್ಬೋದು. ನಾನು ಸೂರ್ಯ ಮತ್ತು ಯೋಗರಾಜ್ ಭಟ್ರು ನನ್ನ ಜೀವನದಲ್ಲಿ ಯಾಕೆ ನಾನು ಈ ಟೋಪಿ ನನಗೆ ದುನಿಯಾದಲ್ಲಿ ಎಲ್ಲವನ್ನೂ ನನಗೆ ಕೊಡ್ತು. ಇದನ್ನು ಸೂರ್ಯನೇ ಹಾಕ್ಸಿದ್ದೆ. ನಾನು ಯಾಕೆ ಇದ್ರ ಬಗ್ಗೆ ಒಂದು ನೆನಪಾಗುತ್ತೆ, ವಿಶ್ವೇಶ್ವರಯ್ಯನವರು ಅವ್ರಿಗೆ ಇದು ನಮ್ಮ ರಾಜೇಂದ್ರ ಪ್ರಸಾದ್ ಭಾರತ ರತ್ನ ಬರಬೇಕಾದ್ರೆ ಇದನ್ನ ಈ ಟೋಪಿ ತೆಗೀರಿ, ಇದನ್ನ ಹಾರ ಹೋಗ್ತಿಲ್ಲ ಅಂದಾಗ, ಇಲ್ಲ ಇದು ನನ್ನ ಪ್ರೈಡು, ನನ್ನ ತೆಗಿಯಲ್ಲ ಅಂತಾರಂತೆ. ರಾಜೇಂದ್ರ ಪ್ರಸಾದನ್ನ ಹಾರನ ಅಗಲ ಮಾಡಿಬಿಟ್ಟು ಹಿಂಗೆ ಹಾಕ್ತಾರೆ. ನನಗೆ ಆ ಥರದ್ದೊಂದು ನನಗೆ ನೆನಪಾಗುತ್ತೆ. ನಮ್ಮ ಕರ್ನಾಟಕದ ಪ್ರತಿಮೆ ಇದು ನನಗೆ ಸೂರ್ಯ ಕೊಡಿಸಿದ್ದು. ಆಮೇಲೆ ಯೋಗರಾಜ್ ಭಟ್ರು ಆಗ್ಬೋದು, MS ರಮೇಶ್ ಆಗ್ಬೋದು, ಇನ್ನು ಸಾಕಷ್ಟು ಜನ ಇವಾಗ ಇತ್ತೀಚೆಗೆ ಮಾಡ್ತಿರೋ ನಮ್ಮ ಜನಾರ್ದನ್ ಚಿಕ್ಕಣ್ಣ ಆಗ್ಬೋದು. ಈ ಸಿನಿಮಾದಲ್ಲಿ ನನಗೆ ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಬಂದು ಕತೆ ಹೇಳಿದಾಗ ನೀವು ಹೆಂಗಪ್ಪ ಇದು ಬಂತಿದ್ದು ಯೋಚನೆ ಅಂತ ನನಗೆ ಸಂದೀಪ್ ಆಗ್ಬೋದು. ಇವರೆಲ್ಲರಿಗೂ ನಾನು ಈ ಋಣ ಜಾಸ್ತಿ ಇದೆ. ಹೆಂಗೆ ನನಗೆ ಅಪ್ಪು ಸಾರ್ದು ಋಣ ಜಾಸ್ತಿ ಇರುತ್ತೋ, ಮೇಡಮ್ ಬಂದಿರೋದು ನನಗೆ ಅಷ್ಟೇ ಖುಷಿ ಆಗ್ತಿದೆ. ನನಗೆ ದೊಡ್ಡ ಮನೆಯದೇ ಒಂದು ದೊಡ್ಡ ಆಶೀರ್ವಾದ. ಸತ್ಯ 100% ಸತ್ಯ ಅದು ನನಗೆ ದೊಡ್ಡ ಮನೆಯದು. ಯಾಕಂದರೆ ನಾನು ಜಾಸ್ತಿ ಮಾಡಿದ್ದೀನಿ ಅವ್ರ ಜೊತೆಲ್ಲ. ಇಡೀ ಎಲ್ಲ ನಟರ ಜೊತೆಗೆ ನಾನು ನಾನು ಪ್ರಾರಂಭ ಆಗಿದ್ದೆ ಸುದೀಪ್ ಅವ್ರ ಜೊತೆಗೆ. ನಾನು ಅದನ್ನು ಮರೆಯೋಂಗಿಲ್ಲ, ಸುದೀಪ್ ಅವ್ರ ಜೊತೆಗೆ ಮಾಡಿದೆ. ಇನ್ನು ನನಗೆ ಕಾಂಬಿನೇಷನ್ ಸಿಕ್ಕಿದ್ದು ಗಣೇಶು ಮತ್ತು ದುನಿಯಾ ವಿಜಯ್.
ಅದು ಒಂದು ನಾಗಾಲೋಟ ಹೋಗ್ತಾನೆ ಇದೆ. ಆಮೇಲೆ ದರ್ಶನ್ ಅವ್ರ ಜೊತೆಗೆ, ವಿಷ್ಣು ಸಾರ್ ಜೊತೆಗೆ, ರಮೇಶ್ ಅರವಿಂದ್, ಆಮೇಲೆ ಶಿವಣ್ಣ ಅವ್ರ ಜೊತೆಗೆ, ಎಲ್ಲರ ಜೊತೆಗೂ, ಆಮೇಲೆ ಹೊಸ ಹೀರೋಗಳು ಯಾರ್ಯಾರು ಬಂದಿದ್ದಾರೆ ಎಲ್ಲರ ಜೊತೆಗೂ ಈ ಒಂದು ಮತ್ತೆ ನನಗೆ ನೆನಪಿಸಿ ಇದೊಂದು ಆ ಬಿರುದು ನಾನು ಇಲ್ಲ ಇನ್ನೂ ಹೊಸಬ್ರು ಬರಲಿ, ಆ ಥರದ ಸುರರು ಹಸುರರು ಎಲ್ಲ ಬರಲಿ ಅಂತ ಅವ್ರಿಗೆಲ್ಲ ಹೊಸಬ್ರಿಗೆಲ್ಲ ನಾನು ಪ್ರಾರ್ಥಿಸ್ಕೊಳ್ತಾ ಈ ಒಂದು ಇದಕ್ಕೆ ನಾನು ನಿಮಗೆ ಅಷ್ಟೇ, ನಾನು ಪ್ರೀತಿಯಿಂದ ಇರ್ತೀನಿ, ಖುಷಿಯಿಂದ ಇರ್ತೀನಿ ಅಂತ ಹೇಳ್ತೀನಿ. ಮತ್ತೆ ನಿಮಗೆಲ್ಲರಿಗೂ ಒಂದು ಶರಣು. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಈ ರೀತಿ ಮೈಕ್ ಇಟ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ನಿರ್ದೇಶಕ ಅಂತ ಏನಾದರೂ ಕರೀತಾರೆ ಅಂದರೆ ಇದರಿಂದ ಅಂದರೆ ನಾವೆಲ್ಲ ಕೆಲಸ ಮಾಡುವಾಗ ಒಂದು ಮಣಿ ಅನ್ನೋ ಒಂದು ಸಿನಿಮಾನ ಬಿಗಿನಿಂಗಲ್ಲಿ ನಾವು ಯೋಗರಾಜ್ ಮತ್ತು ನಾವೆಲ್ಲ ಸೇರಿ ಮಾಡಬೇಕು ಅಂತ ಬಂದಾಗ ನನಗೆ ರಘುವಣ್ಣ ಸಿಗ್ತಾರೆ. ನಮಗೆ ಅಲ್ಲಿಂದ ನಾನು ದೊಡ್ಡ ಮನೆಯವರು ಕಂಟಿನ್ಯೂಸ್ ನಾನು ರಘುವಣ್ಣನ ಜೊತೆನೇ ಇದ್ದೀನಿ. ಅಂದರೆ ಈ ನಡುವೆ ಕೆಲವು ಪಾತ್ರಗಳಿಲ್ಲ, ಅಣ್ಣ ಮಾಡುವಂಥದ್ದಿಲ್ಲ ಅಂತ ಬಿಟ್ಕೊಡ್ತೀವಿ. ಏನು ಒಂದು ವಿಶೇಷ ಅಂದರೆ ಇವಾಗ ಸಂದೀಪ್ ಇದ್ದಾರೆ ಪಕ್ಕದಲ್ಲಿ. ಇಲ್ಲಿ ರಘುವಣ್ಣನ ಬಗ್ಗೆ ಒಂದು ವಿಷಯ ಹೇಳಬೇಕು. ನಾನು ಏನೇ ಅಂದರೆ ಒಂದು ವಿಷಯ ತೊಗೊಂಡೋದ್ರೆ ಅದಕ್ಕೊಂದು ಹಿನ್ನೆಲೆ ಹೇಳಿ ನಮ್ಮನ್ನು ಗಟ್ಟಿ ಮಾಡೋದಿದೆಯಲ್ಲ, ಅಂದರೆ ನನಗೆ ತುಂಬ ಧೈರ್ಯ. ರಘುವಣ್ಣನಿಗೆ ಏನಾನ ಬರೆದ್ರೆ ನಾನು ತುಂಬ ನಿದ್ದೆ ಮಾಡ್ತೀನಿ. ಅಂದರೆ ಶೂಟಿಂಗ್ ಆಗೋಯ್ತು ಅನ್ನೋ ಫೀಲ್ ಬಂದ್ಬಿಡುತ್ತೆ ನಮಗೆ. ಅಷ್ಟು ಒಬ್ಬ ಹೇಗೆ ಹೇಳೋದು ಅಂದರೆ ಗುರು. ಇವಾಗ ಯೋಗರಾಜು ಸರ್ ಎಲ್ಲ ನಮಗೆ ಗುರು ಅಂತ ಹೀಗೆ ಅನ್ನೋದು ಅಂದರೆ ಎಲ್ಲ ವಿಷಯಗಳು ಹೇಳ್ಕೊಡ್ತಾರೆ. ಅಂದರೆ ಕಾರಂತರ ಬಗ್ಗೆ ಹೇಳ್ತಾರೆ, ಅವರ ಅನುಭವಗಳು ಹೇಳ್ತಾರೆ, ಎದುರ್ಕೋಬೇಡ ಅಂತಾರೆ. ಈಗಲೂ ನಡುತ್ತಾ ಇದ್ದೀನಿ ಅವ್ರ ಪಕ್ಕ. ಅಂದರೆ ನಾವು ಆ್ಯಕ್ಷನ್ ಕಟ್ಟಿ ಹೇಳ್ಬೋದು, ಆದರೆ ಒಬ್ಬ ನಟಿಸಿದಾಗ ನನಗೆ ಅಪ್ಪು ಸರ್ ಜೊತೆ ಇರ್ಬೋದು, ಇವ್ರನ್ನೆಲ್ಲ ರೋಡಲ್ಲಿ ನಾವು ಶೂಟಿಂಗ್ ಮಾಡಿದ್ದೀವಿ. ಅಪ್ಪು ಸರು ಇವರು ತುಂಬ ತುಂಬ ಅಂದರೆ ತುಂಬ ವಿಷಯಗಳು ಮಾಡಿದ್ದೀವಿ ನಾವು. ಅವೆಲ್ಲವೂ ಒಬ್ಬನಿಂದ ಆಯ್ತಾ ಅಂದರೆ ಇಲ್ಲ, ಎಲ್ಲ ಸೇರಿಕೊಂಡು ಅದರಲ್ಲಿ ಪಾತ್ರ ಮಾಡೋನೊಬ್ಬ ಇದ್ದಾರಲ್ಲ, ಅವರು ಧೈರ್ಯ ಕೊಟ್ಟಾಗೋ ವಿಷಯಗಳೇ ಬೇರೆ. ಇವತ್ತು ನಾನು ಏನಾದರೂ ಮಾಡಿದ್ದೀನಿ ಅಂದರೆ ಅದರಲ್ಲಿ ದೊಡ್ಡ ಪಾಲು ರಘು ಸರ್ದು. ಅಂದರೆ ನಮ್ಮ ಬರವಣಿಗೆನ ತರದಿದೆಯಲ್ಲ ಸ್ಕ್ರೀನ್ಗೆ, ಅದು ಇವಾಗ ಸಂದೀಪ್ಗೂ ಫೀಲ್ ಆಗಿರುತ್ತೆ. ಬರ್ಕೊಂಡಿದ್ನ ಈ ವ್ಯಕ್ತಿ ಹಿಂಗೆ ಮಾಡ್ಬಿಟ್ನಲ್ಲ ಅಂತ. ಅದು ತುಂಬ ವಿಷಯಗಳು ನನ್ನಲ್ಲಿ. ಅಂದರೆ ಯಾರನ್ನ ಕೇಳಿದ್ರೆ ನೀವು ಆ ಪಾತ್ರ ಹೆಂಗೆ ಬರೆದ್ರಿ, ಏನು ಮಾಡಿದ್ರಿ ಅಂದರೆ ಇಲ್ಲ, ಅದನ್ನು ಹೇಳಿದಾಗ ಆ ಮನುಷ್ಯ ಅದನ್ನು ಮಾಡಿ ತೋರಿಸ್ದ, ಅದನ್ನು ಮಾಡ್ದ. ನಮಗದು ಅದನ್ನು ಓಕೆ ಮಾಡಿದ್ದು ಹೆಂಗೆ ಅಂದರೆ ಹಣ ಸ್ವಲ್ಪ ಜಾಸ್ತಿ ಆಯಿತು, ಹಣ ಸ್ವಲ್ಪ ಕಡಿಮೆ ಆಯಿತು, ಇಷ್ಟೇ ನಾವು ಮಾಡಿದ್ದು. ಅದಕ್ಕೆ ತಂದು ಇಲ್ಲಿ ನಿಲ್ಲಿಸ್ತಿದ್ದಾರೆ. ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ರಘು ಸರ್ಗೆ ಆ ಪರ್ಫಾರ್ಮ್ ಮಾಡಿದಾಗೆ ಸುಮಾರು ಸಲ ಪ್ರಶಸ್ತಿಗಳು ಬಂದ್ಬಿಟ್ಟಿದೆ. ಅಂದರೆ ಕಣ್ಣು ತುಂಬಿದೆ, ದೊಡ್ಡದಾಗಿ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ನನಗನ್ಸುತ್ತೆ ನಾವು ಸರಿಯಾಗಿ ರಘು ಸರ್ನ ಬಳಸ್ಕೊಳ್ಳಲಿಲ್ಲ. ನಾವು ಎಷ್ಟೋ ಸಲ ಯೋಗರಾಜ್ ಸರ್ ಹತ್ರ ಮಾತಾಡ್ತಿದ್ದೀವಿ, ಅಥವಾ ದೊಡ್ಡ ಡೈರೆಕ್ಟರ್ಗಳು ಅಂತ ಕರೆಸ್ಕೊಂಡು ನಮಗೆ ಒಂಥರ ಅನಿಸುತ್ತೆ, ಇಲ್ಲ ನಾವು ಬಳಸ್ತಾ ಇಲ್ವೇನೋ, ಅವ್ರಿಗೆ ತಕ್ಕಂಥ ಪಾತ್ರ ಬರೋಕ್ಕೆ ಆಗ್ತಿಲ್ವೇನೋ ಅಂತೆಲ್ಲ. ಬಟ್ ಅದು ಕಲೆ ಯಾವತ್ತೂ ಬಿಡಲ್ಲ. ಈಗ ಸಂದೀಪ್ ತಿರ್ಗಾ ಹೇಳೋದು ನಿಲ್ಲಿಸ್ತಾರೆ, ಅದು ನಡೀತಾ ಇದೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ನನ್ನ ಈ ಸಮಾರಂಭಕ್ಕೆ ಕರೆದಂಥ ಈ ಟೀಮ್, ಶಾಕಾರಿ ಟೀಮ್, ಮತ್ತು ಎಲ್ಲರಿಗೂ ಅವರ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಗೆಲ್ಲ ಒಳ್ಳೆಯದಾಗಲಿ, ಎಲ್ಲ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಭಿನ್ನವಾದ ಪಾತ್ರಗಳನ್ನ ಮಾಡಬೇಕು ಅಂತ ರಂಗಾಯಣರದ್ದು ಬಹಳ ನಮ್ಮ ಚಿತ್ರರಂಗದಲ್ಲಿ ಒಬ್ಬರು ಬಹಳ ನೇರಬೇಡ. ಅವರ ಬತ್ತಳಿಕೆಯಲ್ಲಿ ಇನ್ನೂ ಅದೆಷ್ಟು ವಿಭಿನ್ನವಾದ ಪಾತ್ರಗಳಿದೆಯೋ ಆ ದೇವರಿಗೆ ಗೊತ್ತು. ರಘು ಸರ್ ಆ ಪಾತ್ರಕ್ಕೆ ಬಂದು ಸೇರ್ಕೊತಾರೆ, ಆ ಪಾತ್ರಕ್ಕೆ ಜೀವ ತುಂಬ್ತಾರೆ ಅಂತ ಹೇಳಿದ್ರೆ ಒಂದು ರೈಟರ್ ಆಗಿ, ಒಂದು ಡೈರೆಕ್ಟರ್ ಆಗಿ ಇಮಿಡಿಯೇಟ್ಲಿ ಕಂಫರ್ಟ್ ಫೀಲ್ ಮಾಡ್ಬೋದು. ರಘುವಣ್ಣನ ಬಗ್ಗೆ ಹೇಗೆ ಮಾತಾಡೋದು, ಸಸಿ ಒಂದು ಮರದ ಬಗ್ಗೆ ಮಾತಾಡಿದಷ್ಟೇ ವ್ಯತ್ಯಾಸ. ಅವ್ರನ್ನ ನೋಡಿ ನಾವು ಬೆಳೆದು ಅವ್ರ ಸಿನಿಮಾಗೆ ಡೈರೆಕ್ಷನ್ ಮಾಡಿ ಅವ್ರ ಬಗ್ಗೆ ಎರಡು ಮಾತಾಡ್ತಿರೋದು ತುಂಬ ನನ್ನ ಪುಣ್ಯ ಅಂತ ಹೇಳ್ಬೇಕು. ಸಿನಿಮಾಕ್ಕಿಂತ ರಂಗಭೂಮಿಯ ಕಲಾವಿದರು ನಿಜವಾದ ಕಲಾವಿದರು. ಅಂದರೆ ರಂಗಭೂಮಿಯಿಂದ ಹಿಡಿದು ಸಿನಿಮಾವರೆಗಿನೂ ರಘು ಸರ್ನ ಕಾಂಟ್ರಿಬ್ಯೂಷನ್ ತುಂಬ ಅಂದರೆ ತುಂಬ ದೊಡ್ಡದಿದೆ. ಅತ್ಯಂತ ಸೃಜನಾತ್ಮಕವಾಗಿ ಅಭಿನಯವನ್ನು ಬಿಂಬಿಸುವಂಥ ನಟ ನಮ್ಮ ರಘುವಣ್ಣ. ನಾನು ಮೊದಲ ಸಿಕ್ಕಾಗ ರಘುವಣ್ಣ ಹೇಳ್ತಿದ್ದೆ, ಅಣ್ಣ ರಾಜ್ಕುಮಾರ್ ಕಡೆ ಬರ್ತಾ ನಿಮಗೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದೆ ಆ್ಯಕ್ಟಿಂಗ್. ಸಿನಿಮಾಗಳಿಗಿಂತ ಹೆಚ್ಚು ನಾಟಕಗಳಲ್ಲಿ ನಾನು ಅವನ ಎಲ್ಲ ಪರ್ಫಾರ್ಮೆನ್ಸ್ನು ಅದನ್ನು ಕಟ್ಟೋ ರೀತಿಯಿಂದ ಕೂಡ ನಾನು ಅದನ್ನು ನೋಡಿಕೊಂಡು
ಬಂದಿದ್ದೀನಿ. ಅವರು ಮೊದಲನೇ ಸಾರಿ ಬಣ್ಣ ಹಚ್ಚಿದಾಗಲಿಂದ ಅವ್ರನ್ನ ನೋಡಿದ್ದೀನಿ ನಾನು. ರಂಗಾಯಣದಲ್ಲಿ ಇದ್ದಾಗ ಸುಗ್ಗಿ ಅನ್ನೋ ಸಿನಿಮಾಗೆ ಅವರು ಮೊದಲನೇ ಸಾರಿ ಬಣ್ಣ ಹಚ್ಚಿದ್ದು. ಆ ಸಿನಿಮಾಗೆ ನಾನೇ ಅಸೋಸಿಯೇಟ್ ಡೈರೆಕ್ಟ್ರು. ಒಂದು ಅದ್ಭುತವಾದ ಸ್ಟ್ರೆಂತ್, ಒಂದು ಅದ್ಭುತವಾದ ಶಕ್ತಿಯವರು. ಅಂದರೆ ಎದೆ ತಟ್ಟಿ ಹೇಳ್ಬೇಕು ಆ್ಯಕ್ಚುಲಿ ನಮ್ಮ ಆ್ಯಕ್ಟರ್ ಇವರು ಅಂತ. ಯಾವುದೇ ಪಾತ್ರ ಕೊಟ್ಟು ಲೀಲಾಜಾಲವಾಗಿ ಆ ಪಾತ್ರಕ್ಕೆ ಜೀವ ತುಂಬುವಂಥ ನಟ. ಸುಮಾರು ಸಿನಿಮಾಗಳಿಗೆ ಇವರ ಪಾತ್ರದಿಂದ ಮತ್ತು ಇವರ ಶ್ರಮದಿಂದ ಸಕ್ಸಸ್ ಸಿಕ್ಕಿದೆ. ರಂಗಾಯಣ ರಘುರವರ ಪ್ರತಿ ಜೊತೆ ಆ್ಯಕ್ಟ್ ಮಾಡೋದು ಪ್ರತಿ ಸರಿ ಪ್ರತಿ ಕ್ಷಣ ಅವರಿಂದ ಕಲಿತಿರೋದು ಬಹಳಷ್ಟಿದೆ. ನಾನು ಮತ್ತು ಅವ್ರನ್ನ ಅಪ್ರಿಷಿಯೇಟ್ ಮಾಡೋದು ಕೂಡ ಬಹಳಷ್ಟಿದೆ. ಪ್ರತಿಯೊಬ್ಬರನ್ನು ಉತ್ತೇಜನ ನೀಡ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿ ಮಾಡಿ, ಹಿಂಗೆ ಮಾಡಿ, ಹಂಗೆ ಮಾಡಿ, ಚೆನ್ನಾಗಿ ಮಾಡ್ತಿದ್ದಾರೆ, ವೆರಿ ಗುಡ್ ಅಂತ ಹೇಳಿ ಅವರಿಗೆ ಪ್ರೋತ್ಸಾಹ ನೀಡ್ತಿರ್ತಾರೆ. ನನ್ನ ಸ್ವಂತ ಅಣ್ಣನೇನೋ ಅಥವಾ ಪಕ್ಕದ ಮನೆಯದೇನೋ ಅನ್ನೋಷ್ಟು ಅದ್ಭುತವಾದ ಆ್ಯಕ್ಟ್ರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ದಶಕಗಳಲ್ಲಿ ಕಂಡಂಥ ತುಂಬ ಅದ್ಭುತವಾದ ಕೊಡ್ತಾರೆ ರಘುವಣ್ಣ ಅವರ ಇಡೀ ಜೀವನದಲ್ಲಿ ಮಾಡುವಂಥ ವಿಭಿನ್ನವಾದಂಥ ಪಾತ್ರಗಳಿವೆ. ಅದಕ್ಕೆ ತುಂಬ ಅರ್ಥಪೂರ್ಣವಾದಂಥ ಒಂದು ಜೀವನ ತುಂಬಿಸಿರುವಂಥದ್ದು. ಕಟ್ಕೊಳ್ಳೋ ತಲೆ ಬಚ್ಕೊಳ್ಳೋ ಅದಾಗಿರ್ಬೋದು, ಅಥವಾ ಗಾಡಿ ಪಟ್ಟದಲ್ಲಿ ಆ ತಂದೆಯ ಪಾತ್ರ ಒಂದೆರಡಲ್ಲ ಹೇಳ್ಕೊಂಡ್ರೆ ಹೇಳ್ತಾನೇ ಇರ್ಬೋದು. ದುನಿಯಾ ಆದಮೇಲೆ ಏನೊಂದು ಇಮೇಜ್ ಇತ್ತಲ್ಲ, ಆ ಇಮೇಜನ್ನು ಬ್ಯಾಂಕ್ ಮಾಡಿ ಕ್ಯಾರೆಕ್ಟರ್ಗಳನ್ನ ಬರೀತಾ ಇದ್ದಾರೆ ಎಲ್ಲ ಡೈರೆಕ್ಟರ್ಗಳು. ಐ ಆಮ್ ಡೈಯಿಂಗ್ ಟು ವರ್ಕ್ ವಿತ್ ಹಿಮ್. ಒಬ್ಬ ಕಲಾವಿದನ ಗುರುತಿಸೋದು, ಗೌರವಿಸೋದು ಎಂಥ ಒಳ್ಳೆ ಕೆಲಸ ಅಲ್ವಾ? ಸಹಕಾರಿ ಚಿತ್ರತಂಡ ಒಳ್ಳೆ ಒಂದು ಕೆಲಸಕ್ಕೆ ಕೈ ಹಾಕಿದೆ. ಅದೇನು ಅಂದರೆ ಅವ್ರಿಗೆ ಅಭಿನಯ ಅಸುರ ಅಂತ ಹೇಳಿ ಬಿರುದು ಕೊಡ್ತಾ ಇರೋದು ನಿಜವಾಗ್ಲೂ ಖುಷಿನೇ, ನಿಜವಾಗ್ಲೂ ವರ್ತದು. ಅಭಿನಯ ಅಸುರ ನೋಡಿ, ಅಭಿನಯ ಅಸುರ, ಅಭಿನಯ ಅಸುರ ಏನು ಬೇಕಾದ್ರೆ ಕರಿಬೋದು, ಬಟ್ ಅಭಿನಯ ಅಸುರ. ಒಬ್ಬ ಕಲಾವಿದ ಅಥವಾ ಒಬ್ಬ ಕಲಾವಿದೆಯನ್ನ ಸೆಲೆಬ್ರೇಟ್ ಮಾಡೋದು, ಒಬ್ಬ ಕಲಾವಿದೆಗೆ ಹುರಿದುಂಬಿಸೋದು, ಬೆನ್ನು ತಟ್ಟೋದು ಮತ್ತು ಅವರಿಗೆ ಬಿರುದನ್ನು ಕೊಡುವುದು ಬಹುಶಃ ಶಾಖಾಹಾರಿ ಇಡೀ ಟೀಮ್ ನಿಮಗೆ ನೀವು ಮಾಡಿಕೊಡ್ತಿರೋ ಒಂದು ಸನ್ಮಾನ ಅಂತ ಭಾವಿಸ್ತೀನಿ. ನೀವು ಕಿರೀಟಕ್ಕೆ ಮತ್ತೊಂದು ಗರಿ ಸಿಕ್ಕಿಸ್ತೀನಿ. ಕೆರಿಯರ್ ಇರುವವರೆಗೂ ಅದು ಭಿನ್ನವಾದ ಇಂಟ್ರೆಸ್ಟಿಂಗ್ ಆದಂತಹ, ಕುತೂಹಲವನ್ನು ಹುಟ್ಟಿಸುವಂತಹ, ಇಂಟೆನ್ಸ್ ಆದಂತಹ ಕ್ಯಾರೆಕ್ಟರ್ಗಳು ನಿಮಗೆ ಸಿಕ್ಕಲಿ ಅಂತ ವಿಶ್ ಮಾಡ್ತೀನಿ. ಸಂತೋಷ ಆಗ್ತಾ ಇದೆ. ಒಂದು, ನೀವೆಲ್ಲರೂ ಹೇಳ್ತಿದ್ದೀರಾ ಎಷ್ಟು ಭಿನ್ನವಾದ ಪಾತ್ರಗಳನ್ನು ಮಾಡಿದ್ದಾರೆ ಅಂತ ಎಲ್ಲ. ಹೌದು, ಆದರೆ ನೀವು ಯಾರೂ ನೋಡದೇ ಇದ್ದಂತಹ ಇನ್ನೂ ಹಲವಾರು ಭಿನ್ನ ಪಾತ್ರಗಳನ್ನು ಅವರ ರಂಗಭೂಮಿಯಲ್ಲಿ ಮಾಡಿದರು. ಸೂರಿ ಸರ್ ಅವರು ಹೇಳಿದಂಗೆ ಅವರು ಇನ್ನೂ ವಿಭಿನ್ನ ಪಾತ್ರಗಳನ್ನು ಮಾಡುವಂತಹ ಅವಕಾಶಗಳು ಅವ್ರಿಗೆ ಸಿಗಲಿ ಅಂತ ವಿಶ್ ಮಾಡ್ತೀನಿ ಅಷ್ಟೆ. ಒಂದ್ಸಲ ಮನಸ್ಪೂರ್ವಕವಾಗಿ ವಿಶ್ ಮಾಡುವಂಥದ್ದು, ಆಶಿಸುವಂಥದ್ದು ಅಷ್ಟೇ ಸಾಕಾಗುತ್ತೆ ಅಲ್ವಾ? ಎಷ್ಟೋ ಸಲ ಅಲ್ವಾ ಸರ್? ನಮಗೆ ಹೌದು, ಅದನ್ನು ಬಾಯ್ಬಿಟ್ಟು ಹೇಳ್ದಿರನು ಅಂದ್ಕೊಳ್ತೀವಲ್ಲ ಪ್ರತಿದಿನ, ಅಷ್ಟೇ ಸಾಕು ಅನ್ಸುತ್ತೆ. ಆ್ಯಕ್ಚುಲಿ ನಾ ಹಿಂದೆನೂ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಈ ಬಿರುದು ಬಾವಳಿಗಳು ನಮ್ಗೆ ಒದ್ದು ಬರಲ್ಲ. ಕೆಲಸ ಮಾಡೋದಷ್ಟೇ ರಘುಗೂ ಗೊತ್ತಿರೋದು, ನನಗೂ ಗೊತ್ತಿರೋದು. ಹಾಗಾಗಿ ಆ ಬಿರುದು ಸಿಗದೆ ಇರಲಿ, ಕೆಲಸ ಮಾಡ್ಕೊಂಡು ನಮ್ಮ ದಾರಿಯನ್ನು ಕ್ರಮಿಸೋದಷ್ಟೇ ನಮಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು. ಸೊ ಇವೆಲ್ಲವೂ ನಮ್ಮ ಜರ್ನಿಯಲ್ಲಿ ಆಗಾಗ ಸಿಗುವ ಒಂದು ನೆಪಗಳು ಅಷ್ಟೆ.